Hi, hello everyone. How are you all? I hope so you are all healthy. Welcome back to my channel, Teachers World. ಎಲ್ಲ ಹೇಗಿದ್ದೀರಾ? ಆರೋಗ್ಯವಾಗಿದ್ದೀರಾ ಅಲ್ವಾ? ಮತ್ತೆ ನನ್ನ ಚಾನೆಲ್ ಟೀಚರ್ಸ್ ವರ್ಡ್ಗೆ ವೆಲ್ಕಮ್ ಯು ಆಲ್. ಇವತ್ತು ನನ್ನ ಸೆಕೆಂಡ್ ವಿಡಿಯೋದಲ್ಲಿ ನಿಮ್ಗೆ 10th ಸ್ಟ್ಯಾಂಡರ್ಡಿನ ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ಸೆಕೆಂಡ್ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಇಂಗ್ಲಿಷ್ ಅನ್ನ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಯಾರೆಲ್ಲ ಚೂಸ್ ಮಾಡಿದೀರಾ ಈ ವಿಡಿಯೋವನ್ನ ನೋಡಬಹುದು. ಜೊತೆಗೆ ಇದರಲ್ಲಿ ಸಿಗುವಂತ ಇನ್ಫಾರ್ಮೇಶನ್ ಅನ್ನ ಮುಂದೆ ನೀವು ಯೂಸ್ ಮಾಡ್ಕೊಳ್ಬಹುದು. ಸೊ ಇಂಗ್ಲಿಷ್ ಅಲ್ಲಿ ನಿಮ್ಗಿರುವಂತ ಫಸ್ಟ್ ಪ್ರೋಸ್ ದ ಫಸ್ಟ್ ಲೆಸನ್ ಈಸ್ ಅ ಹೀರೋ. A hero lesson is written by an author R.K. Narayan. Let's see some information about R.K. Narayan. Now about the author, R.K. Narayan is widely considered to be one of the greatest Indian English novelists who is known for simple and unpretentious writing style. ಸೊ ಇಲ್ಲಿ R.K. ನಾರಾಯಣ್ ಅವರನ್ನ ನಮ್ಮ ಇಂಡಿಯಾದ ಗ್ರೇಟೆಸ್ಟ್ ಇಂಗ್ಲಿಷ್ ನಾವೆಲಿಸ್ಟ್ ಅಂತ ಹೇಳಿದ್ರೆ ಕಾದಂಬರಿಗಾರ ಅಂತ ಹೇಳಿ ಅವರನ್ನ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಅವರು ತುಂಬಾ ಸಿಂಪಲ್ ಆಗಿ ಬರೀತಾರೆ ಮತ್ತೆ ಯಾರು ಕೂಡ ಅದನ್ನ ಕಾಪಿ ಮಾಡೋದಿಕ್ಕಾಗೋದಿಲ್ಲ. ಆ ತರದ ರೈಟಿಂಗ್ ಸ್ಟೈಲ್ ಅನ್ನ ಹೊಂದಿರುವಂತ ಏಕೈಕ ವ್ಯಕ್ತಿ ಅಂತ ಹೇಳ್ಬಹುದು. He is the best known for his works set in the fictional South Indian town of Malgudi. ಸೊ ಅವರ ವರ್ಕ್ ಶೀಟ್ ಗಳನ್ನ ಹೆಚ್ಚಿನದಾಗಿ ಸೌತ್ ಇಂಡಿಯನ್ ಟೌನ್ ಮಾಲ್ಗುಡಿಯಲ್ಲಿ ಬರ್ದಿರ್ತಾರೆ ಮತ್ತೆ ಅದರ ಸುತ್ತಮುತ್ತನೇ ಆ ವರ್ಕ್ ಗಳು ಓಡಾಡ್ತಾ ಇರುತ್ತೆ. His work include Swami and his friends, The Bachelor of Arts, The English Teacher and The Financial Expert. ಸೊ ಇವರು ಬರ್ದಿರುವಂತ ಕೆಲವು ವರ್ಕ್ ಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸ್ವಾಮಿ ಮತ್ತೆ ಅವನ ಸ್ನೇಹಿತರು, ಬ್ಯಾಚುಲರ್ ಆಫ್ ಆರ್ಟ್ಸ್ ಮತ್ತೆ ಇಂಗ್ಲಿಷ್ ಟೀಚರ್ ಆಸ್ ವೆಲ್ ಫಿನಾನ್ಷಿಯಲ್ ಎಕ್ಸ್ಪರ್ಟ್. ಸೊ ಇವುಗಳು ಅವರು ಮಾಡಿರುವಂತ ಕೆಲಸಗಳು ಅಥವಾ ಕೃತಿಗಳು ಅಂತ ಹೇಳ್ಬೋದು. His novel The Goody was adapted for the film and it won ಸಾಹಿತ್ಯ ಅಕಾಡೆಮಿ ಅವಾರ್ಡ್. ಇವರ ಗೈಡ್ ಅನ್ನುವಂತಹ ನಾವೆಲ್ ಅನ್ನ ಫಿಲ್ಮ್ ಮಾಡಿದ್ದಾರೆ ಮತ್ತೆ ಅದು ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಅನ್ನ ಪಡ್ಕೊಂಡಿದೆ. He highlights social contents and provides a feel for his characters though everyday's life. ಸೊ ಇವರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಸೋಷಿಯಲ್ ಕಂಟೆಂಟ್ಸ್ ಗಳನ್ನ ಹೈಲೈಟ್ ಮಾಡೋದಾಗಿರ್ಬೋದು ಅಥವಾ ಪ್ರೊವೈಡ್ ಮಾಡೋದಾಗಿರ್ಬೋದು, ಸೋಷಿಯಲ್ ಕಂಟೆಂಟ್ ಗಳನ್ನ ಪ್ರೊವೈಡ್ ಮಾಡೋದಾಗಿರ್ಬೋದು. ಸೊ ಈ ತರ ಸೋಷಿಯಲ್ ವರ್ಕ್ ಅನ್ನ ಮಾಡೋದ್ರಿಂದಾಗಿ ಅವರ ಎವ್ರಿ ಡೇ ಲೈಫ್ ಅಲ್ಲಿ ಅವರ ಕ್ಯಾರೆಕ್ಟರ್ ಅನ್ನ ಅದು ಹೈಲೈಟ್ ಮಾಡ್ತಾ ಇತ್ತು. He was nominated to be a Rajya Sabha and the upper house of the Indian Parliament. ಸೊ ಇವರು ಕೇವಲ ರೈಟರ್ ಆಗಿಲ್ಲದೆ ಕಡೆಗೆ ಏನಾಗ್ತಾರೆ ರಾಜ್ಯಸಭಾದಲ್ಲಿ ಅಥವಾ ಅಪರ್ ಹೌಸ್ ಆಫ್ ದ ಇಂಡಿಯನ್ ಪಾರ್ಲಿಮೆಂಟ್ ನಲ್ಲಿ ನಾಮಿನೇಟ್ ಆಗಿರುವಂತವ್ರು. ಸೊ ನೆಕ್ಸ್ಟ್ ವಿ ವಿಲ್ ಮೂವ್ ಟು ದ ಲೆಸನ್ ಅ ಹೀರೋ. ಸೊ ನಿಮ್ಗೆ ಈಗಾಗ್ಲೇ ರೈಟರ್ ಬಗ್ಗೆ ಕೇಳಿನೇ ಸ್ವಲ್ಪ ಕ್ಯೂರಿಯಾಸಿಟಿ ಬಂದಿರುತ್ತೆ ಅನ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಹ್ಯಾಸ್ ಅನ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಅವರಿಗೆ ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಇತ್ತು. ಅಂತ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಇರುವಂತ R.K. ನಾರಾಯಣ್ ಅವರು ಬರ್ದಿರುವಂತ ಸ್ಟೋರಿಯನ್ನ ಇವತ್ತು ನಿಮ್ಗೆ ಲೆಸನ್ ಆಗಿ 10th ಸ್ಟ್ಯಾಂಡರ್ಡಿನ ಫಸ್ಟ್ ಲೆಸನ್ ಅಲ್ಲಿ ಇಟ್ಟಿರ್ತಾರೆ. ಸೊ ಲೆಟ್ಸ್ ಸ್ಟಾರ್ಟ್ ದ ಲೆಸನ್. ಫಾರ್ ಸ್ವಾಮಿ, event took an unexpected turn. Father looked over the newspaper he was reading under the hall lamp and said, Swami, listen to this. News has been received about the bravery of a village lad who, while returning home by the jungle path, come face to face with a tiger. So story start ಆಗ್ತಾ ಇದೆ. ಸ್ಟಾರ್ಟ್ ಆಗುವಾಗ ಏನ್ ಹೇಳ್ತಾ ಇದಾರೆ, ಸ್ವಾಮಿ ಎನ್ನುವಂತ ಒಬ್ಬ ಬಾಯ್ ಇದ್ದಾನೆ. ಸೊ ಆ ಬಾಯ್ಗೆ ಏನೋ ಒಂದು ಈವೆಂಟ್ ನಡೀತಾ ಇದೆ ಅಲ್ಲಿ. ಅವನಿಗೆ ಅರ್ಥ ಆಗ್ತಿರೋದೇನು, ಆ ಈವೆಂಟ್ ಏನ್ ನಡೀತಾ ಇದೆ ಅದು ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಅನ್ನ
ತಗೊಳ್ತಿದೆ. ವಾಟ್ ಯು ಮೀನ್ ಬೈ ಅನ್ಎಕ್ಸ್ಪೆಕ್ಟೆಡ್? ಎಕ್ಸ್ಪೆಕ್ಟೆಡ್ ಅಂತ ಹೇಳಿದ್ರೆ ಏನೋ ಒಂದನ್ನು ನಾವು ಊಹೆ ಮಾಡಿರುವಂತದ್ದು. ಅನ್ಎಕ್ಸ್ಪೆಕ್ಟೆಡ್ ಮೀನ್ಸ್ ನಾವು ಊಹೆಯನ್ನ ಮಾಡದೇ ಇರುವಂತದ್ದು. ಸೊ ಅಲ್ಲಿ ಇವೆಂಟ್ ಏನ್ ನಡೀತಾ ಇದೆ, ನಿಮ್ಗೆ ಪಿಕ್ಚರ್ ಅಲ್ಲಿ ಕಾಣಿಸ್ತಾ ಇದೆ. ಸ್ವಾಮಿ ಫಾದರ್ ಕೂತ್ಕೊಂಡು ನ್ಯೂಸ್ ಪೇಪರ್ ಅನ್ನ ಓದ್ತಾ ಇದ್ದಾರೆ. ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ, ಅದನ್ನ ಕೇಳಿಸ್ಕೊಳ್ತಾ ಇದ್ದಾನೆ. ಸೊ ಸಡನ್ ಆಗಿ ಏನಾಯ್ತು, ಫಾದರ್ ಲುಕ್ಡ್ ಓವರ್ ದ ನ್ಯೂಸ್ ಪೇಪರ್. ಹಿ ವಾಸ್ ರೀಡಿಂಗ್ ಅಂಡರ್ ದ ಹಾಲ್ ಲ್ಯಾಂಪ್. ಎಲ್ಲಿ ಕೂತ್ಕೊಂಡು ಫಾದರ್ ನ್ಯೂಸ್ ಪೇಪರ್ ಅನ್ನ ಓದ್ತಾ ಇದ್ದಾರೆ? ಹಾಲ್ ನಲ್ಲಿ ಕೂತ್ಕೊಂಡು ಲ್ಯಾಂಪಿನ ಅಂಡರ್ ನಲ್ಲಿ ನ್ಯೂಸ್ ಪೇಪರ್ ಅನ್ನ ಓದ್ತಾ ಇದ್ದಾರೆ. ಓದ್ತಾ ಇದ್ದವ್ರೆ ಒಂದೇ ಸರಿಗೆ ಏನ್ ಮಾಡ್ತಾರೆ, ಸ್ವಾಮಿಯನ್ನ ಕರೀತಾರೆ. ಸ್ವಾಮಿ ಲಿಸನ್ ಟು ದಿಸ್. ಸ್ವಾಮಿ ಏನ್ ಮಾಡ್ಬೇಕು, ನೀನು ಇದನ್ನ ಕೇಳಿಸ್ಕೊಳ್ಬೇಕು. ಏನಿದೆ ನ್ಯೂಸ್ ಅಲ್ಲಿ? ನ್ಯೂಸ್ ಹ್ಯಾಸ್ ಬೀನ್ ರಿಸೀವ್ಡ್ ಅಬೌಟ್ ದ ಬ್ರೇವರಿ ಆಫ್ ದ ವಿಲೇಜ್ ಲ್ಯಾಡ್. ಯಾವ್ದ್ರ ಬಗ್ಗೆ ಇದೆ? ಒಬ್ಬ ಹಳ್ಳಿ ಹುಡುಗನ ಬ್ರೇವರಿ, ಧೈರ್ಯದ ಬಗ್ಗೆ ಆ ನ್ಯೂಸ್ ಇದೆ. ಸೊ ಏನು ಧೈರ್ಯವನ್ನ ಪ್ರದರ್ಶನ ಮಾಡಿದಾನೆ ಅವನು? While he was returning home by the jungle path. ಯಾವಾಗ ಅವನು ಕಾಡಿನ ಮುಖಾಂತರ ಬರ್ತಾ ಇದ್ದ, ಕಾಡಿನ ದಾರಿಯಲ್ಲಿ ಬರ್ತಾ ಇದ್ದ, ಆಗ ಅವನಿಗೆ ಏನಾಯ್ತು, ಒಂದು ಟೈಗರ್ ಎದುರಿಗೆ ಬಂತು. ಫೇಸ್ ಟು ಫೇಸ್ ಅಲ್ಲಿ ಅವನು ಟೈಗರ್ನ ಎದುರಿಗೆ ನಿಲ್ಬೇಕಾಯ್ತು. The paragraph described the fight the boy had with the tiger and his fight up the tree where he stayed half a day till some people come that way and killed the tiger. So paragraph ಏನನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ? ಬಾಯ್ ಮತ್ತೆ ಟೈಗರ್ ನ ನಡುವೆ ಏನು ಫೈಟ್ ಆಯ್ತು. ಆಮೇಲೆ ಬಾಯ್ ಏನ್ ಮಾಡ್ದ, ಟ್ರೀ ಅನ್ನ ಕ್ಲೈಂಬ್ ಮಾಡಿ ಏನ್ ಮಾಡ್ದ, ಹಾಫ್ ಡೇ ಅಲ್ಲಿ ಕೂತ್ಕೊಳ್ಬೇಕಾಯ್ತು. ಯಾಕೆ ಅಂತ ಹೇಳಿದ್ರೆ, ಯಾರಾದ್ರೂ ಬರಬೇಕು, ಆ ಟೈಗರ್ ಅನ್ನ ಸಾಯಿಸ್ಬೇಕು, ನಂತರ ಏನ್ ಮಾಡ್ಬೇಕು, ಬಾಯ್ ಅಲ್ಲಿಂದ ಮೂವ್ ಆಗ್ಬೇಕು. ಹಾಗಾಗಿ ಬಾಯ್ ಏನ್ ಮಾಡಿದಾನೆ, ಈಗ ಟ್ರೀ ಅನ್ನ ಹತ್ತಿ ಕೂತ್ಕೊಂಡಿದ್ದಾನೆ. ಸೊ ನೆಕ್ಸ್ಟ್, after reading it through, father looked at the Swami fixedly and asked. ಇದನ್ನ ಓದ್ತಾರೆ ಕಂಪ್ಲೀಟ್ ಆಗಿ. ಅದಾದ್ಮೇಲೆ ಫಾದರ್ ಏನ್ ಮಾಡ್ತಾರೆ, ಸ್ವಾಮಿ ಕಡೆಗೆ ನೋಡ್ತಾರೆ. ನೋಡಿ ಹೀಗೆ ಕೇಳ್ತಾರೆ, ವಾಟ್ ಡು ಯು ಸೇ ಟು ದಟ್? ನೀನ್ ಅದಕ್ಕೆ ಏನ್ ಹೇಳ್ತೀಯಾ? ಈಗ ಸ್ವಾಮಿ ಆಗ್ಲೇ ಅವನಿಗೆ ಗೊತ್ತು, ಅದು ತನ್ನ ಊಹೆಗೆ ನಿಲುಕದಂತ ಇವೆಂಟ್ ಆಗಿ ಚೇಂಜ್ ಆಗಿದೆ ಅಂತ ಹೇಳಿ. ಸೊ ಸ್ವಾಮಿ ಆನ್ಸರ್ಗೋಸ್ಕರ ಫಾದರ್ ವೇಟ್ ಮಾಡ್ತಿದ್ದಾರೆ. ಈಗ ಸ್ವಾಮಿ ಆನ್ಸರ್ ಮಾಡ್ತಾನೆ. ಸ್ವಾಮಿ ಸೆಡ್, ಐ ಥಿಂಕ್ he must have been a very strong and grown up person, not a boy at all. ಸ್ವಾಮಿ ಏನ್ ಹೇಳ್ತಾನೆ, ನನಗನ್ಸುತ್ತೆ ಅವನು ತುಂಬಾ ಸ್ಟ್ರಾಂಗ್ ಆಗಿದ್ದ, ಮತ್ತೆ ಗ್ರೋನ್ ಅಪ್ ಪರ್ಸನ್ ಇರ್ಬೇಕು, ಅಂದ್ರೆ ಆಗ್ಲೇ ಅಡಲ್ಟ್ ಇರ್ಬೇಕು, ಬಹುಶಃ ಅವನು ಹುಡುಗ ಅಲ್ಲ. ಹೌ ಕುಡ್ ಎ ಬಾಯ್ ಫೈಟ್ ಅ ಟೈಗರ್? ಹೇಗೆ ಒಬ್ಬ ಹುಡುಗ ಟೈಗರ್ನ ಎದುರಿಗೆ ಫೈಟ್ ಮಾಡೋದಿಕ್ಕೆ ಸಾಧ್ಯ? ಹಾಗಾಗಿ ಅವನೊಬ್ಬ ಅಡಲ್ಟ್ ಪರ್ಸನ್ ಅಂತ ಹೇಳಿ ಏನ್ ಮಾಡ್ತಾನೆ, ಸ್ವಾಮಿ ತನ್ನ ತಂದೆಯ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾನೆ. ಯು ಥಿಂಕ್ ಯು ಆರ್ ವೈಸರ್ ದ ನ್ಯೂಸ್ ಪೇಪರ್? ಫಾದರ್ ಸ್ನೀರ್ಡ್. ಸೊ ಏನಾಯ್ತು, ಅಪ್ಪನಿಗೆ ಉತ್ತರ ಕೇಳಿ ಏನಾಯ್ತು, ತುಂಬಾ ಸಿಟ್ಟು ಬಂತು. ಸಿಟ್ಟು ಬಂದ ತಕ್ಷಣ ಅಪ್ಪ ಏನ್ ಮಾಡ್ತಾರೆ, ನಿನಗನ್ಸುತ್ತಾ ನಿನ್ ನ್ಯೂಸ್ ಪೇಪರ್ಗಿಂತ ದೊಡ್ಡವನು ಅಂತ, ನ್ಯೂಸ್ ಪೇಪರ್ಗಿಂತ ಬುದ್ಧಿವಂತನ ಅಂತ ಹೇಳಿ ಅವನ ಕಡೆಗೆ ತುಂಬಾ ಅನ್ಕೈಂಡ್ ಆಗಿ ಕ್ವೆಶ್ಚನ್ ಅನ್ನ ಮಾಡ್ತಾರೆ. ಎ ಮ್ಯಾನ್ may have the strength of an elephant and yet be a coward. ಸೊ ಈಗ ಫಾದರ್ ಏನ್ ಹೇಳ್ತಾರೆ, ಒಬ್ಬ ಮನುಷ್ಯನಿಗೆ ಎಲಿಫೆಂಟ್ ಅಷ್ಟು ಸ್ಟ್ರೆಂತ್ ಇರಬಹುದು, ಆನೆಯಷ್ಟು ಬಲ ಇರಬಹುದು, ಆದ್ರೆ ಅವನೊಬ್ಬ ಹೇಡಿಯಾಗಿರುವ ಸಾಧ್ಯತೆ ಇರತ್ತೆ. Whereas another man have a strength of a straw, but he has courage. He can do anything. ಆದ್ರೆ ಮತ್ತೊಬ್ಬ ಮನುಷ್ಯ ಸ್ಟ್ರಾ ಗಿಂತ, ಹುಲ್ಲು ಕಡ್ಡಿಗಿಂತ ಕಡಿಮೆ ಸ್ಟ್ರೆಂತ್ ಅನ್ನ ಹೊಂದಿರಬಹುದು, ಆದ್ರೆ ಅವನಿಗೆ ಏನಾಗುತ್ತೆ, ಧೈರ್ಯ ಇರತ್ತೆ. ಹಾಗಾಗಿ ಏನಾಗ್ತಾ ಇದೆ, ಹಿ ಕ್ಯಾನ್ ಡೂ ಎನಿಥಿಂಗ್, ಅವನ್ ಏನನ್ನ ಬೇಕಾದ್ರೂ ಕೂಡ
ಮಾಡುವಂತ ಶಕ್ತಿಯನ್ನ ಹೊಂದಿರ್ತಾನೆ. ಕರೇಜ್ ಇಸ್ ಎವ್ರಿಥಿಂಗ್, ಸ್ಟ್ರೆಂತ್ ಅಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್. ಧೈರ್ಯವೇ ಸರ್ವತ್ರ ಸಾಧನಂ. ನಾವ್ ಯಾವಾಗ್ಲೂ ಹೇಳ್ತೀವಿ ಅಲ್ವಾ, ಧೈರ್ಯ ಹೊಂದಿದವನು ಏನ್ ಬೇಕಾದ್ರೂ ಮಾಡ್ಬೋದು. ಹಾಗಾಗಿ ಧೈರ್ಯವೇ ಎಲ್ಲದಕ್ಕೂ ಮೂಲ. ಸೊ ಸ್ಟ್ರೆಂತ್ ಅನ್ನೋದು ಅಥವಾ ಏಜ್ ಅನ್ನೋದು ಯಾವುದೇ ಕಾರಣಕ್ಕೂ ಇಂಪಾರ್ಟೆಂಟ್ ಆಗೋದಿಲ್ಲ. ಸ್ವಾಮಿ ಡಿಸ್ಪ್ಯೂಟೆಡ್ ದ ಥಿಯರಿ. ಸ್ವಾಮಿಗೆ ಇಷ್ಟ ಆಗ್ಲಿಲ್ಲ. ಸ್ವಾಮಿ ಮತ್ತೆ ಏನ್ ಮಾಡ್ತಾನೆ, ಅದನ್ನ ಡೈವರ್ಟ್ ಮಾಡೋದಕ್ಕೆ ನೋಡ್ತಾನೆ, ಡಿಸ್ಪ್ಯೂಟ್ ಮಾಡ್ತಾನೆ. ಅವ್ನ್ ಕೇಳ್ತಾನೆ, ಹೌ ಕ್ಯಾನ್ ಇಟ್ ಬಿ ಫಾದರ್? ಅದ್ ಹೇಗಾಗತ್ತಪ್ಪ? ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್, ವಾಟ್ ಕುಡ್ ಐ ಡೂ ಇಫ್ ಎ ಟೈಗರ್ ಶುಡ್ ಅಟ್ಯಾಕ್ ಮೀ? ಸೊ ಈಗ ಅಪ್ಪ ಏನ್ ಹೇಳಿದ್ರು, ಧೈರ್ಯನೇ ಇಲ್ಲ, ಸ್ಟ್ರೆಂತ್ ಮತ್ತೆ ಏಜ್ ಏನು ಅಲ್ಲ ಅಂತ ಹೇಳಿದ್ರು. ಸ್ವಾಮಿಗೆ ಈಗ ಡೌಟ್ ಬರ್ತಾ ಇದೆ, ಅವನು ಆ ಥಿಯರಿನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಕೇಳ್ದ, ಹೇಗ್ ಸಾಧ್ಯ ಅಪ್ಪ? ಇಫ್ ನಾನೇ ಇಲ್ಲ ಅದು ತುಂಬಾ ಧೈರ್ಯವಂತ ಆಗಿದ್ದೆ, ನನ್ನ ಎದುರಿಗೆ ಟೈಗರ್ ಬಂದು ಅಟ್ಯಾಕ್ ಮಾಡಿದ್ದೆ, ನಾನೇನ್ ಮಾಡ್ಲಿ? ನಾನು ಹೇಗೆ ರಿಯಾಕ್ಟ್ ಮಾಡ್ಬೇಕು ಅಂತ ಕೇಳಿದೆ. ಆಗ ಅವರಪ್ಪ ಕಂಪ್ಲೀಟ್ ಆಗಿ ಡೈವರ್ಟ್ ಆಗ್ತಾರೆ. ಸೊ ಈಗ ಹೇಳ್ತಾರೆ ನೋಡಿ, ಲೀವ್ ಅಲಾನ್ ಸ್ಟ್ರೆಂತ್, ಕ್ಯಾನ್ ಯು ಪ್ರೂವ್ ದಟ್ ಯು ಹ್ಯಾವ್ ಕರೇಜ್? ಸ್ಟ್ರೆಂತಿನ ಬಗ್ಗೆ ಬಿಡು, ನಿನಗೆ ಕರೇಜ್ ಇದೆ ಅಂತ ಹೇಳಿ ನೀನ್ ಪ್ರೂವ್ ಮಾಡ್ತೀಯಾ ಅಂತ ಹೇಳಿ ಏನ್ ಮಾಡ್ತಾರೆ, ಸ್ವಾಮಿಗೆ ಕ್ವೆಶ್ಚನ್ ಮಾಡ್ತಾರೆ. ಲೆಟ್ ಮೀ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲಾನ್ ಟುನೈಟ್ ಇನ್ ಮೈ ಆಫೀಸ್ ರೂಮ್. ಹಾಗಿದ್ರೆ ನಿನ್ನ ಧೈರ್ಯವನ್ನ ಪ್ರೂವ್ ಮಾಡ್ಲೇಬೇಕು. ನೀನ್ ಹೇಗ್ ಪ್ರೂವ್ ಮಾಡ್ತೀಯಾ? ಇವತ್ತು ನನ್ನ ಆಫೀಸ್ ರೂಮ್ ನಲ್ಲಿ ನೀನೊಬ್ಬನೇ ಮಲ್ಕೊಳ್ಬೇಕಾಗತ್ತೆ ಅಂತ ಹೇಳಿ ಏನ್ ಮಾಡ್ತಾರೆ, ಅವ್ರ ಅಪ್ಪ ಅವನಿಗೆ ಒಂದು ಚಾಲೆಂಜ್ ಅನ್ನ ಹಾಕ್ತಾರೆ. ಸೊ ಮೀನಿಂಗ್ ಆಫ್ ಸಮ್ ವರ್ಡ್ಸ್ ಆರ್ ಗಿವನ್ ಹಿಯರ್. ಸ್ನೀರ್, ಸ್ಪೀಕ್ ಇನ್ ವೆರಿ ಅನ್ಕೈಂಡ್ ವೇ. ಸೊ ಸ್ನೀರ್ ಅಂತ ಹೇಳಿದಾಗ ತುಂಬಾ ಕಠೋರವಾದ ಮಾತುಗಳು. ಫೈಟ್ಫುಲ್, ಅನ್ಪ್ಲೆಸೆಂಟ್. ಫೇಸ್ ಟು ಫೇಸ್ ವಿತ್, ಕ್ಲೋಸ್ ಟು ಸಮಥಿಂಗ್ ಅಂಡ್ ಲುಕಿಂಗ್ ಎಟ್ ಇಟ್. ಅಂದ್ರೆ ತುಂಬಾ ಹತ್ತಿರವಾಗಿ ನಿಂತ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂತ. ರೀಡಿಂಗ್ ಇಟ್ ಥ್ರೂ, ರೀಡಿಂಗ್ ಇಟ್ ಫ್ರಮ್ ದ ಬಿಗಿನಿಂಗ್ ಟು ದ ಎಂಡ್. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಇನ ತನಕ ರೀಡ್ ಮಾಡುವುದು. ಕ್ರಾಸ್ಲಿ, ಅ ಲಿಟಲ್ ಆಂಗ್ರಿಲಿ, ಸ್ವಲ್ಪ ಕೋಪದಲ್ಲಿ. ಮ್ಯಾರೇಜ್ ಸ್ಕೆಲಿಟನ್, ವೆರಿ ಥಿನ್, ತುಂಬಾ ತೆಳುವಾದ ಅಥವಾ ಸಪೂರ ಅಂತ ಹೇಳ್ತೇವಲ್ಲ ಅದು. ಸ್ಕೌಲ್, an angry look or expression, ದುರ್ಗುಟ್ಟಿ ನೋಡುವುದು ಅಂತ ಹೇಳಿ ಹೇಳ್ತೇವಲ್ಲ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಸೊ ಈಗ ಸ್ಟೋರಿ ಎಲ್ಲಿಗೆ ಬಂತು? ಅಪ್ಪ ಏನ್ ಹೇಳಿದ್ರು, ನಿನಗೆ ಸ್ವಾಮಿಗೆ ಹಾಗಿದ್ರೆ ಕರೇಜ್ ಇದೆಯಾ, ಅದನ್ನ ಪ್ರೂವ್ ಮಾಡೋದಿಕ್ಕೆ ಅವನ್ ಏನ್ ಮಾಡ್ಬೇಕು, ಆಫೀಸ್ ರೂಮ್ ನಲ್ಲಿ ಆ ನೈಟ್ ಅನ್ನ ಕಳಿಬೇಕು. ಎ ಫೈಟ್ಫುಲ್ ಪ್ರಪೋರ್ಷನ್, ಸ್ವಾಮಿ ಥಾಟ್, ಈಗ ಸ್ವಾಮಿಗೆ ಅದು ತುಂಬಾ ಭಯಂಕರವಾದ ಘಟನೆ ಅಂತ ಹೇಳಿ ಅನ್ಸೋದಕ್ಕೆ ಶುರುವಾಯ್ತು. He had always slept beside his granny in the passage. ಯಾವಾಗ್ಲೂ ಅವನ್ ಎಲ್ಲಿ ಮಲ್ಕೊಳ್ತಿದ್ದ? ಅವನ ಗ್ರಾನಿಯ ಜೊತೆಗೆ ಪ್ಯಾಸೇಜ್ ಅಲ್ಲಿ ಮಲ್ಕೊಳ್ತಿದ್ದ. And any changes in this arrangement kept him trembling and awake all night. ಸೊ ಏನಾಗ್ತಾ ಇತ್ತು, ಅವನು ಅವನ ಗ್ರಾನಿಯ ಜೊತೆಗೆ ಪ್ಯಾಸೇಜ್ ಅಲ್ಲಿ ಮಲ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಅದ್ರಲ್ಲಿ ಏನಾದ್ರೂ ಸಣ್ಣ ಅರೇಂಜ್ಮೆಂಟ್ ಅಲ್ಲಿ ಸಣ್ಣ ಚೇಂಜಸ್ ಆದ್ರೆ ಅದು ಅವನನ್ನ ಹೆದರಿಕೆಗೆ ಒಳಪಡಿಸ್ತಿತ್ತು, ಮತ್ತೆ ಇಡೀ ರಾತ್ರಿ ಎಚ್ಚರ ಇರುವ ಹಾಗೆ ಮಾಡ್ತಿತ್ತು. He hoped at the first that father only joking. Father was only joking. ಅವನಿಗೆ ಏನ್ ಅನ್ಸಿತ್ತು ಮೊದಲು, ಫಾದರ್ ಜೋಕ್ ಮಾಡ್ತಾ ಇದಾರೆ, ಅಪ್ಪ ಜೋಕ್ ಮಾಡ್ತಾ ಇದಾರೆ ಅಂತ ಹೇಳಿ ಅನ್ಕೊಳ್ತಾನೆ. ಸೊ ಅನ್ಕೊಂಡು ಅವನ್ ಏನ್ ಮಾಡ್ತಾನೆ, he mumbled weakly yes and tried to change the subject. ಈಗ ಪಪ್ಪ ಮಾತಾಡಿ ಆಯ್ತು, ತುಂಬಾ ಅನ್ಕೈಂಡ್ ವಾಯ್ಸ್ ಅಲ್ಲಿ ಅವನಿಗೆ ಜೋರ್ ಮಾಡಿದ್ದಾಯ್ತು, ನೀನ್ ಮಲಗ್ಬೇಕು ಅಂತ ಹೇಳಿದ್ದಾಯ್ತು, ಆದ್ರೆ ಅವನು ಅದನ್ನ ಜೋಕ್ ಅನ್ಕೊಂಡು ಏನ್ ಮಾಡ್ತಾನೆ, ತುಂಬಾ ಸಣ್ಣ ಪಿಸು ಧ್ವನಿಯಲ್ಲಿ ಆಯ್ತು ಎಸ್ ಎಸ್ ಅಂತ ಹೇಳಿ ಹೇಳ್ತಾನೆ. ಹೇಳಿ ಆದ್ಮೇಲೆ ಆ ವಿಷಯವನ್ನ ಮರೆಸ್ಬೇಕು, ಯಾಕಂತ ಹೇಳಿದ್ರೆ ಅವನಿಗೆ ಅದು ಫೈಟ್ಫುಲ್ ಪ್ರಪೋರ್ಷನ್ ಅಲ್ವಾ, ತುಂಬಾ ಹೆದರಿಕೆ ತರಿಸುವಂತ ವಿಷಯ.
ಸೊ ಹಾಗಾಗಿ ಅವನೇನ್ ಮಾಡ್ತಾನೆ, ವಿಷಯವನ್ನ ಡೈವರ್ಟ್ ಮಾಡೋದಿಕ್ಕೆ ನೋಡ್ತಾನೆ. He said very loudly and with a great deal of enthusiasm. ಅವನಿಗ ವಿಷಯವನ್ನ ತಿರ್ಚಬೇಕಲ್ವಾ, ಸೊ ಹಾಗಾಗಿ ಅವನ್ ಏನ್ ಮಾಡ್ತಾನೆ, ಅವನಪ್ಪನ ಕಡೆಗೆ ಜೋರಾಗಿ ಮತ್ತೆ ತುಂಬಾ ಎಂತೂಸಿಯಾಸಮ್ ಆಗಿ ಒಂದು ವಿಷಯವನ್ನ ಪ್ರಸ್ತಾಪ ಮಾಡ್ತಾನೆ. We are going to admit even elders in our cricket club hereafter. ನಾವೇನ್ ಅನ್ಕೊಂಡಿದೀವಿ, ನಮ್ಮ ಕ್ರಿಕೆಟ್ ಕ್ಲಬ್ ನಲ್ಲಿ ಈ ನಂತರ ದೊಡ್ಡವರನ್ನು ಕೂಡ ಸೇರಿಸ್ಕೊಳ್ತೀವಿ ಅನ್ಕೊಂಡಿದೀವಿ. We are buying brand new bats and balls. Our captain has asked me to tell you. ನಾವೇನ್ ಮಾಡ್ತಾ ಇದೀವಿ, ನ್ಯೂ ಬ್ರಾಂಡೆಡ್ ಬ್ಯಾಟ್ಸ್ ಮತ್ತೆ ಬಾಲ್ಸ್ ಅನ್ನ ಪರ್ಚೇಸ್ ಮಾಡ್ತಿದೀವಿ. ಸೊ ನಮ್ಮ ಕ್ಯಾಪ್ಟನ್ ಇದನ್ನ ನಿಮ್ಗೆ ಹೇಳೋದಿಕ್ ಹೇಳಿದ್ದಾರೆ ಅಂತ ಹೇಳಿ ಏನ್ ಮಾಡ್ತಾನೆ, ವಿಷಯವನ್ನ ಅವರಪ್ಪನ ಮುಂದೆ ತುಂಬಾ ಎಂತೂಸಿಯಾಸ್ಟಿಕ್ ಆಗಿ ಅದನ್ನ ಪ್ರಪೋಸ್ ಮಾಡ್ತಾರೆ. ಆಗ ಅವರಪ್ಪನ್ ರಿಪ್ಲೈ ನೋಡಿ, ವೆಲ್ ಸಿ ಅಬೌಟ್ ದಟ್ ಲೇಟರ್. ಸರಿ, ಅದ್ರ ಬಗ್ಗೆ ಕಡೆಗೆ ನೋಡ್ಕೊಳ್ಳೋಣ. ಫಾದರ್ ಕಟಿಂಗ್ ಆ ವಿಷಯವನ್ನ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್. ನೀನೇನ್ ಮಾಡ್ಬೇಕು, ಇನ್ನು ಮುಂದೆ ಒಬ್ಬನೇ ಮಲಗ್ಬೇಕು. ಮಗ ವಿಷಯವನ್ನ ಡೈವರ್ಟ್ ಮಾಡೋದಿಕ್ ನೋಡ್ದ, ಆದ್ರೆ ಪಪ್ಪ ಏನ್ ಮಾಡಿದ್ರು, ಅವನ ವಿಷಯವನ್ನ ಅಲ್ಲಿಗೆ ನಿಲ್ಸಿ ಮತ್ತೆ ನೀನೇನ್ ಮಾಡ್ಬೇಕು, ಒಬ್ಬನೇ ಮಲಗ್ಬೇಕು ಅಂತ ಹೇಳಿ ಪ್ರೆಷರ್ ಹಾಕಿದ್ರು. ಸ್ವಾಮಿ ರಿಯಲೈಸ್ಡ್ ದಟ್ ದ ಮ್ಯಾಟರ್ ಹ್ಯಾಡ್ ಗಾನ್ ಬಿಯಾಂಡ್ ಹಿಸ್ ಕಂಟ್ರೋಲ್. ಈಗ ಸ್ವಾಮಿಗೆ ರಿಯಲೈಸ್ ಆಗ್ತಿದೆ, ಏನಾಗ್ತಾ ಇದೆ, ಆ ವಿಷಯ ಅವನ ಕಂಟ್ರೋಲ್ ಅನ್ನ ಮೀರಿ ಹೋಗ್ತಾ ಇದೆ ಅಂತ. ಫ್ರಮ್ ಎ ಚಾಲೆಂಜ್ ಇಟ್ ಹ್ಯಾಡ್ ಬಿಕಮ್ ಅ ಕಮಾಂಡ್. ಸ್ಟಾರ್ಟಿಂಗ್ ಅಲ್ಲಿ ಅಪ್ಪ ಏನ್ ಮಾಡಿದ್ರು, ನಿನ್ನ ಕರೇಜ್ ಅನ್ನ ಪ್ರೂವ್ ಮಾಡು ನೋಡೋಣ, ನೀನ್ ಒಬ್ನೇ ಆಫೀಸ್ ರೂಮ್ ಅಲ್ಲಿ ಮಲ್ಕೋ ಅಂತ ಹೇಳಿದ್ ಅಲ್ವಾ. ಸೊ ಚಾಲೆಂಜ್ ಹಾಕಿದ್ರು. ಈಗ ಚಾಲೆಂಜ್ ಏನಾಯ್ತು, ಕಮಾಂಡ್ ಆಗಿ ಟರ್ನ್ ಆಯ್ತು. He knew his father tensity at such moment. ಏನಾಗಿತ್ತು, ಆ ಸಮಯದಲ್ಲಿ ಅವರ ಅಪ್ಪನ ಟೆನ್ಸಿಟಿ ಅಥವಾ ಡಿಟರ್ಮಿನೇಷನ್ ಬಗ್ಗೆ ಏನಾಗಿತ್ತು, ಅವನಿಗೆ ಚೆನ್ನಾಗಿ ಅರಿವಾಗಿತ್ತು. ಇನ್ನು ನನ್ನಪ್ಪ ನನ್ನನ್ನ ಬಿಡೋದಿಲ್ಲ, ಅಲ್ಲೇ ಮಲ್ಗೋದಿಕ್ಕೆ ಹೇಳ್ತಾರೆ ಅಂತ. ಫ್ರಮ್ ದ ಫಸ್ಟ್ ಆಫ್ ದ ನೆಕ್ಸ್ಟ್ ಮಂತ್ ಐ ವಿಲ್ ಸ್ಲೀಪ್ ಅಲಾನ್ ಫಾದರ್. ಈಗ ಸ್ವಾಮಿಗೆ ಹೆದ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಒಬ್ನೇ ಮಲಗ್ಬೇಕು ಅಂತ ಹೇಳಿ. ಸೊ ಏನ್ ಹೇಳ್ದ, ನಾನು ನೆಕ್ಸ್ಟ್ ಮಂತ್ ಫಸ್ಟ್ ಇಂದ ಒಬ್ನೇ ಮಲ್ಕೋತೀನಪ್ಪ ಅಂತ ಹೇಳಿ ಏನ್ ಮಾಡ್ದ, ರಿಪ್ಲೈ ಮಾಡ್ದ. ಸೊ ಫಾದರ್ ರಿಪ್ಲೈ ಏನಿದೆ ನೋಡಿ, ನೋ ಯು ಮಸ್ಟ್ ಡೂ ಇಟ್ ನೌ. ಇಲ್ಲ, ನೀನೇನ್ ಮಾಡ್ಬೇಕು, ಈಗ್ಲೇ ಅದನ್ನ ಮಾಡ್ಬೇಕು. ಇಟ್ ಈಸ್ ಡಿಸ್ಗ್ರೇಸ್ಫುಲ್ ಸ್ಲೀಪಿಂಗ್ ಬಿಸೈಡ್ ಗ್ರಾನಿ ಆರ್ ಮದರ್ ಲೈಕ್ ಎ ಬೇಬಿ. ಇದು ತುಂಬಾ ನಾಚಿಕೆ ಪಡುವಂತ ವಿಷಯ. ನೀನ್ ಈಗ್ಲೂ ಕೂಡ ನಿನ್ನ ಅಜ್ಜಿಯ ಜೊತೆಗೋ ಅಮ್ಮನ ಜೊತೆಗೋ ಮಗುವಿನ ತರ ಮಲ್ಕೊಳ್ತೀಯ ಅಂತಾದ್ರೆ ಅದು ತುಂಬಾ ನಾಚಿಕೆ ಇರುವಂತ ವಿಷಯ. ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್ ಅಂಡ್ ಐ ಡೋಂಟ್ ಲೈಕ್ ವೇ ಯು ಆರ್ ಬೀಯಿಂಗ್ ಬಾಟ್ ಅಪ್. ನೀನೀಗ ದೊಡ್ಡವನ್ ಆಗಿದೀಯಾ, 7th ಸ್ಟ್ಯಾಂಡರ್ಡ್ ಗೆ ಬಂದಿದ್ಯಾ. ಸೆಕೆಂಡ್ ಫಾರ್ಮ್ ಮೀನ್ಸ್ 7th ಸ್ಟ್ಯಾಂಡರ್ಡ್. 7th ಸ್ಟ್ಯಾಂಡರ್ಡ್ ಗೆ ಬಂದಿದ್ಯಾ, ಈಗ್ಲೂ ಕೂಡ ನೀನು ಗ್ರಾನಿ ಜೊತೆಗೋ ಅಮ್ಮನ ಜೊತೆಗೋ ಮಲಗ್ತಾ ಇರೋದು ಅಥವಾ ಈ ರೀತಿ ದೊಡ್ಡವನ್ ಆಗ್ತಾ ಇರೋದು ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿ ಏನ್ ಮಾಡ್ತಾರೆ, ಅಪ್ಪ ಹೇಳ್ತಾರೆ. He sat and looked at his wife. ಇಷ್ಟನ್ನ ಹೇಳಿದವರಪ್ಪ ಏನ್ ಮಾಡ್ತಾರೆ, ಅವರ ವೈಫಿನ ಕಡೆಗೆ ಅಂದ್ರೆ ಸ್ವಾಮಿಯ ತಾಯಿಯ ಕಡೆಗೆ ತಿರುಗಿ ನೋಡ್ತಾರೆ. Who was rocking and cradled. Why do you look at me while you say it? She asked. ನೀವ್ಯಾಕೆ ನನ್ ಕಡೆಗೆ ನೋಡಿದ್ರಿ ಈ ವಿಷಯವನ್ನ ಹೇಳುವಾಗ ಅಂತ ಹೇಳಿ ಅವಳು ಹೇಳ್ತಾಳೆ. I hardly know anything about the boy. ನನ್ಗೆ ಈ ಹುಡುಗನ ಬಗ್ಗೆ ಏನು ಕೂಡ ಗೊತ್ತಿಲ್ಲ. ನೀವು ಆ ವಿಷಯವನ್ನ ಹೇಳುವಾಗ ನನ್ನನ್ನ ನೋಡೋದು ತಪ್ಪು ಅಂತ ಹೇಳಿ ಏನ್ ಮಾಡ್ತಾಳೆ, ಸ್ವಾಮಿಯ ತಾಯಿ ಅವಳ ಸ್ವಾಮಿಯ ತಂದೆಗೆ ಹೇಳಿ. ನೋ ನೋ ಐ ಡೋಂಟ್ ಮೀನ್ ಯು ಸೆಡ್ ಫಾದರ್. ಸೊ ಅವಳ ಆ ರಿಪ್ಲೈನ ಕೊಟ್ಟ ತಕ್ಷಣ ಏನ್ ಮಾಡ್ತಾನೆ, ಸ್ವಾಮಿಯ ತಂದೆ ಹೇಳ್ತಾನೆ, ಇಲ್ಲ ಇಲ್ಲ ನಾನ್ ಹಾಗೇನು ಹೇಳಿಲ್ವಲ್ಲ ಅಂತ ಹೇಳಿ ಸ್ವಾಮಿ ತಾಯಿಗೆ ಹೇಳ್ತಾನೆ.
If you mean your mother is calling him, tell her so. And don't look at me, she said and turned away. ಸೊ ಏನಾಯ್ತು? ಹಾಗಿದ್ರೆ ನೀವ್ ಈ ಮಾತನ್ನ ನಿಮ್ ತಾಯಿಗೆ ಹೇಳ್ತಿದ್ದೀರಾ? ಹಾಗಿದ್ರೆ ನೀವೇನ್ ಮಾಡ್ಬೇಕು? ನಿಮ್ಮ ತಾಯಿಗೆ ಅದನ್ನ ಹೇಳ್ಬೇಕು. ನನ್ನ ಕಡೆಗೆ ತಿರುಗಿ ನೋಡೋದು ಅಲ್ಲ ಅಂತ ಹೇಳಿ ಅವಳು ಏನ್ ಮಾಡ್ತಾಳೆ? ಅವಳ ಕೆಲಸವನ್ನ ಮುಂದುವರಿಸ್ತಾಳೆ. ಇಲ್ಲಿ ಕೇವಲ ಜಗಳಗಳಾಯ್ತೇ ಹೊರತು ಸ್ವಾಮಿ ಮಲಗುವಂತ ವಿಷಯದಲ್ಲಿ ಯಾವ ಬದಲಾವಣೆನೂ ಆಗ್ಲಿಲ್ಲ. ಹಾಗಿದ್ರೆ ಸ್ವಾಮಿ ಒಬ್ನೇ ಮಲ್ಕೊಳ್ತಾನ? ಒಬ್ನೇ ಮಲ್ಗಿದ್ರೆ ಅವನ ಪರಿಸ್ಥಿತಿ ಏನಾಗ್ಬೋದು? ಸೊ ಇದ್ರ ಬಗ್ಗೆ ಎಲ್ಲ ಕ್ಯೂರಿಯಾಸಿಟಿ ಇರ್ಬೇಕಲ್ವಾ? ಲೆಟ್ಸ್ ವಿ know about that in the next class. Here are given two questions. Swami's father drew his attention to a report in the newspaper. What was the report about? At the beginning of the lesson ಅಲ್ಲಿ ನಾವು ನೋಡಿದ್ವಿ ಅಲ್ವಾ? ಸ್ವಾಮಿ ಫಾದರ್ ಏನ್ ಮಾಡ್ತಿದ್ರು? ನ್ಯೂಸ್ ಪೇಪರ್ ಓದ್ತಿದ್ರು. ಸ್ವಾಮಿ ಅಟೆನ್ಷನ್ ಅನ್ನ ಗ್ರಾಬ್ ಮಾಡೋದಕ್ಕೋಸ್ಕರ ಯಾವುದೋ ಒಂದು ರಿಪೋರ್ಟ್ ಅನ್ನ ಓದ್ತಾರೆ. ಆ ರಿಪೋರ್ಟ್ ಯಾವುದರ ಬಗ್ಗೆ ಇತ್ತು? ಸೊ ಆನ್ಸರ್ ಗೊತ್ತಿದ್ದವರು ಕಾಮೆಂಟ್ ಮಾಡಬಹುದು. Next question. The report said that the boy stayed on the tree for half a day. Why did he do so? ಸೊ ಏನು? ಆ ಹುಡುಗ ಟೈಗರ್ನ ಜೊತೆಗೆ ಫೈಟ್ ಮಾಡ್ದ, ಮತ್ತೆ ಹಾಫ್ ಡೇ ಟ್ರೀ ಮೇಲೆ ಇರ್ಬೇಕಾಯ್ತು. ಯಾಕೆ ಅವನು ಹಾಗೆ ಮಾಡ್ದ ಅಂತ ಹೇಳಿ. He wanted to watch the tiger from the top of the tree. ಅವನಿಗೆ ಟೈಗರ್ ಅನ್ನ ಟಾಪ್ ಆಫ್ ದ ಟ್ರೀ ಇಂದ ನೋಡ್ಬೇಕಾಗಿತ್ತ? ಯೋಚನೆ ಮಾಡಿ. ಅದು ಸರಿಯಾದ ಉತ್ತರ ಆದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. He wanted someone to kill the tiger. ಅವನಿಗೆ ಯಾರಾದ್ರೂ ಬಂದು ಆ ಟೈಗರ್ ಅನ್ನ ಸಾಯಿಸೋದು ಬೇಕಾಗಿತ್ತು. ಇದು ಸರಿಯಾದ ಉತ್ತರ ಆದ್ರೆ ಕಾಮೆಂಟ್ ನಲ್ಲಿ ಆಪ್ಷನ್ ಬಿ ಅಂತ ಕಾಮೆಂಟ್ ಮಾಡಿ. He wanted to take a rest for some time. ಅವನಿಗೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಬೇಕಾಗಿತ್ತು. ಇದು ಸರಿಯಾದ ಉತ್ತರ ಆದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಆಪ್ಷನ್ ಸಿ ಅನ್ನ ಕಾಮೆಂಟ್ ಮಾಡಿ. So answer for the first question. Swami's father drew his attention towards the newspaper. The report was about courage of the village boy who fought against the tiger. So ನ್ಯೂಸ್ ಪೇಪರ್ ನಲ್ಲಿ ಇದ್ದಂತ ರಿಪೋರ್ಟ್ ಯಾವ್ದ್ರ ಬಗ್ಗೆ ಇತ್ತು? ಕರೇಜ್ ಆಫ್ ದ ವಿಲೇಜ್ ಬಾಯ್ ಹೂ ಫಾಟ್ ಅಗೇನ್ಸ್ಟ್ ದ ಟೈಗರ್. ನೆಕ್ಸ್ಟ್ ಸೆಕೆಂಡ್ ಕ್ವೆಶ್ಚನ್ ಆನ್ಸರ್. He wanted someone to kill the tiger. ಅವನಿಗೆ ಯಾರಾದ್ರೂ ಆ ಟೈಗರ್ ಅನ್ನ ಸಾಯಿಸೋದು ಬೇಕಾಗಿತ್ತು. ಹಾಗಾಗಿ ಅವನು ಏನ್ ಮಾಡ್ದ? ಮರವನ್ನ ಹತ್ತಿ ಕೂತ್ಕೊಂಡಿದ್ದ. Some extra points are given here. The antonyms: unexpected, the antonym expected, fixedly internal, courage coward, dispute agreement, tremble calm, mumble shout. Next come to parts of speech. The first parts of speech is preposition. What does it mean? A word that shows relation between noun, pronoun and other words in the sentence, indicating place, time and position of an object. ಯಾವ್ದಾದ್ರು ಸೆಂಟೆನ್ಸ್ ಅನ್ನ ಓದುವಾಗ ಆ ಸೆಂಟೆನ್ಸ್ ನಲ್ಲಿ ನೌನು, ಪ್ರನೌನು ಮತ್ತೆ ಬೇರೆ ವರ್ಡ್ಸ್ ಗಳಿದ್ರೆ ಅವುಗಳ ನಡುವೆ ರಿಲೇಶನ್ಶಿಪ್ ಅನ್ನ ಕನೆಕ್ಟ್ ಮಾಡೋದಿಕ್ಕೆ, ಪ್ಲೇಸ್ ನ ಇಂಡಿಕೇಟ್ ಮಾಡೋದಿಕ್ಕೆ, ಟೈಮ್ ಅನ್ನ ಇಂಡಿಕೇಟ್ ಮಾಡೋದಿಕ್ಕೆ, ಪೊಸಿಷನ್ ಅನ್ನ ಇಂಡಿಕೇಟ್ ಮಾಡೋದಿಕ್ಕೆ ವರ್ಡ್ಸ್ ಗಳನ್ನ ಯೂಸ್ ಮಾಡಿದ್ರೆ ಅದು ಪ್ರಿಪೋಸಿಷನ್ ಆಗತ್ತೆ. ಆಸ್ ಅ ವರ್ಡ್ ಇಂಡಿಕೇಟ್ಸ್, ಪ್ರಿಪೊಸಿಷನ್ ಅಂತ ಹೇಳಿದ್ರೆ ಈ ಎಲ್ಲಾ ವರ್ಡ್ಸ್ ಗಳಿಗಿಂತ, ನೌನು ಪ್ರನೌನ್ ಗಳಿಗಿಂತ ಮೊದಲು ಬರುವಂತ ವರ್ಡ್. ಸೊ ಎಕ್ಸಾಂಪಲ್ ಫ್ರಮ್ ಯೋರ್ ಟೆಕ್ಸ್ಟ್ ದಟ್ ವಾಟ್ ಐ ಹ್ಯಾವ್ ರೆಡ್ earlier. ನಾನು ಇದಕ್ಕಿಂತ ಮೊದಲು ಓದಿದ್ ಯಾವ್ದಿತ್ತು ಅದರಿಂದ ತೆಗೆದಿರುವಂತ ಒಂದು 4 ಎಕ್ಸಾಂಪಲ್ ಗಳಿದೆ. ಓವರ್, ಬಿಯಾಂಡ್, ಅಂಡರ್ ಅಂಡ್ ಅಪ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ತಗೊಂಡಿರೋದು ಸೆಂಟೆನ್ಸ್ ಗಳು. ಎ ಗ್ರೂಪ್ ಆಫ್ ಮೀನಿಂಗ್ಫುಲ್ ವರ್ಡ್ಸ್ ಇಸ್ ಕಾಲ್ಡ್ ಸೆಂಟೆನ್ಸ್. ಮೀನಿಂಗ್ಫುಲ್ ವರ್ಡ್ಸ್ ಗಳು ಸೇರಿ ಒಂದು ಸೆಂಟೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಇಲ್ಲಿ ನೋಡಿ, an event took an unexpected turn ಅಲ್ವಾ? ಸೊ ಇದು ನಮ್ಗೆ ಫಸ್ಟ್ ಸೆಂಟೆನ್ಸ್. ಸೊ ದಿಸ್ ಇಸ್ ಅನ್ ಡಿಕ್ಲರೇಟಿವ್ ಸೆಂಟೆನ್ಸ್. ಸೊ ಸೆಂಟೆನ್ಸ್ ಅಲ್ಲಿ ಎಷ್ಟು ವಿಧ? ದೇರ್ ಆರ್ 4 kinds of sentence. Simple sentence. In simple sentence, assertive or declarative sentence. Next, imperative sentence, interrogative sentence, and exclamatory sentence.
ಸೊ ಅಸರ್ಟಿವ್ ಅಥವಾ ಡಿಕ್ಲರೇಟಿವ್ ಸೆಂಟೆನ್ಸ್ ಗಳು ಬಂದಾಗ ಸ್ಟೇಟ್ಮೆಂಟ್ ಬರುತ್ತೆ. ಇಂಪರೇಟಿವ್ ಸೆಂಟೆನ್ಸ್ ಬಂದಾಗ ಕಮಾಂಡ್ ಅಥವಾ ರಿಕ್ವೆಸ್ಟ್ ಬರುತ್ತೆ. ಇಂಟರಾಗೇಟಿವ್ ಸೆಂಟೆನ್ಸ್ ಬಂದಾಗ ಕ್ವೆಶ್ಚನ್ ಬರುತ್ತೆ. ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಬಂದಾಗ ಎಕ್ಸ್ಪ್ರೆಷನ್ ಅನ್ನ ಇರುವಂತ ಸೆಂಟೆನ್ಸ್ ಗಳು ಬರುತ್ತೆ, ಅಥವಾ ಎಕ್ಸ್ಕ್ಲಾಮೇಟರಿ ಮಾರ್ಕ್ ಇರುವಂತ ಸೆಂಟೆನ್ಸ್ ಗಳು ಬರುತ್ತೆ. An event took an unexpected turn. It is just a simple sentence, but in the simple sentence, it is a declarative sentence because it makes a fact or a statement. ಇದು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದೆ ಅಥವಾ ಫ್ಯಾಕ್ಟ್ ಇನ ಬಗ್ಗೆ ಹೇಳ್ತಾ ಇದೆ. How could a boy fight a tiger? ಒಬ್ಬ ಬಾಯ್ ಹೇಗೆ ಟೈಗರ್ ನ ಅಗೇನ್ಸ್ಟ್ ಫೈಟ್ ಮಾಡಬಹುದು? So this is contains a question mark as well the WH word, hence it is an interrogative sentence. The sentence contains question mark. If you like this video, please like, share and subscribe and join my online courses. Thank you all. Meet you in the next class.